ನೀವು ನೋಡ್ತಾ ಇರೋದು ಚಪೋರಾ ಫೋರ್ಟ್. ಮಾರ್ನಿಂಗ್ ನಾವು ಬ್ರೇಕ್‌ಫಾಸ್ಟ್ ಮಾಡಿ 9:30ಗೆ ನಾವು ಫೋರ್ಟ್ ಹತ್ರ ಬಂದ್ವಿ. ಬೆಳಿಗ್ಗೆ ಬಿಸಿಲು ತುಂಬ ಇತ್ತು. ಲಕಿಲಿ ವಾಟ್ರು ಬಾಟ್ಲು ತೊಗೊಂಡು ಬಂದ್ವಿ ನಾವು ಕೆಳಗಡೆ ಅಂಗಡಿಯಿಂದ. ಫೋರ್ಟ್ ಹತ್ರ ಫೋಟೋ ಮತ್ತು ವ್ಯೂ ಗೋವಾ ಬೀಚ್ ಸಖತ್ತಾಗಿ ಕಾಣಿಸುತ್ತೆ. ಇಲ್ಲಿಂದ ವ್ಯೂ ಮಾತ್ರ ಬ್ಯೂಟಿಫುಲ್ ಆಗಿರುತ್ತೆ. ಬೇರೆ ಏನೂ ಇಲ್ಲ ಇಂಟ್ರೆಸ್ಟಿಂಗ್ ಆಗಿ. ಜಸ್ಟ್ ಏನಪ್ಪ ಅಂದರೆ ಫೋರ್ಟ್ ಹತ್ರ ಫೋರ್ಟ್ ಬಂದು ಮೇಯ್ನ್ ಸ್ಪೆಷಲಿ ದಿಲ್ ಚಾಹತಾ ಹೈ ಒಂದು ಸಾಂಗ್ ಶೂಟಿಂಗ್ ಆಗಿತ್ತು. ಅದೊಂದೇ ಫೇಮಸ್ ಅಲ್ಲಿ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಫೋರ್ಟು. ಫೋರ್ಟ್ ಮುಗಿಸ್ಕೊಂಡು ಅಲ್ಲಿಂದ ನಾವು ವೆಗೆಟಾರ್ ಬೀಚ್ ಹೋಗಿದ್ವಿ. ಜಸ್ಟ್ 1 ಕಿಲೋಮೀಟರ್ ಅಷ್ಟೇ ವೆಗೆಟಾರ್ ಬೀಚು. ತುಂಬ ಪೀಸ್ ಮತ್ತು ಬೀಚ್ ಬಂದು ಫ್ಲ್ಯಾಟ್ ಸರ್ಫೇಸು. ಫ್ಯಾಮಿಲಿ ಮತ್ತು ಕಿಡ್ಸ್‌ಗೆ ಆಟ ಆಡೋಕ್ಕೆ ತುಂಬ ಸೂಪರಾಗಿರುತ್ತೆ. ನೆಕ್ಸ್ಟ್ ಲೊಕೇಶನ್ ನಾವು ಪರ ರೋಡ್‌ಗೆ ಬಂದ್ವಿ. ಇಲ್ಲಿ ನೋಡಿದ್ರೆ ಪಾರ್ಕಿಂಗ್ ಒಂದು ₹50 ಒಂದು ಗಾಡಿಗೆ. ಗೋವಾದಲ್ಲಿ ಪಾರ್ಕಿಂಗ್ ಮಾತ್ರ ತುಂಬಾ ತಲೆನೋವು. ಪರ ರೋಡ್ ಏನಕ್ಕಪ್ಪ ಫೇಮಸ್ ಅಂದರೆ ಆಲಿಯಾ ಭಟ್ ಮತ್ತು ಶಾರುಖ್ ಖಾನ್ ಸಾಂಗ್ ಒಂದು ಶೂಟಿಂಗ್ ಆಗಿತ್ತು. ಆ ಫಿಲಮ್ ಸಾಂಗ್ ಲವ್ ಯೂ ಜಿಂದಗಿ ಸಾಂಗ್ ಶೂಟ್ ಆಗಿತ್ತು ಇಲ್ಲಿ. ನಾವು ಎಕ್ಸ್ಪೆಕ್ಟೇಷನ್ ಏನೋ ತುಂಬ ಸಖತ್ತಾಗಿರುತ್ತೆ ಅಂತ ಇಟ್ಕೊಂಡು ಹೋಗಿದ್ವಿ. ಅಲ್ಲಿ ನೋಡಿದ್ರೆ ಅಷ್ಟೇನಿಲ್ಲ. ಆ ಒಂದು ಸಾಂಗ್ ಅಷ್ಟೇ ಅದು ಫೇಮಸ್. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ A ಅಲ್ಲಿ. few moments later. ಗೈಸ್ ಗೆಸ್ಸಿಂಗ್ ಇದೆಯಾ ಇವಾಗ ಎಲ್ಲಿ ಬಂದಿದ್ದೀವಿ ಅಂತ? ಯಾರಿಗೂ ಅದು ಗೊತ್ತಾಗಲ್ಲ, ನಾನು ಹೇಳಿದ್ರೆ ಗೊತ್ತಾಗೋದು. ಇವಾಗ ನಾವು ಅಂಜನಾ ಬೀಚಿಗೆ ಬಂದಿದ್ದೀವಿ. ಈ ಅಂಜನಾ ಬೀಚ್ ನೋಡೋಣ ಹೆಂಗಿರುತ್ತೆ ಅಂತ. ಈಗ ಟೈಮಿಂಗ್ ಬಂದು ಒಂದು 3:40 ಇದೆ ಇವಾಗ. ಇಲ್ಲಿ ನೋಡ್ಬೋದು ಬೋರ್ಡು ಅಂಜನಾ ವಾಟರ್ ಸ್ಪೋರ್ಟ್ಸು 1900 ಇದೆ ಪ್ಯಾಕೇಜು ಪರ್ ಪರ್ಸನ್. ಸಖತ್ ಎಕ್ಸ್ಪೆನ್ಸಿವ್. ಪ್ಯಾರಾಸೈಲಿಂಗ್, ಬನಾನಾ ಬಂಪರ್, ಸ್ಕೀ, ಸ್ಪೀಡ್ ಬೋಟ್. ಸಖತ್ ಕಾಸ್ಟ್ಲಿ ಇದೆ. 1900 ಪರ್ ಪರ್ಸನ್ ಅಂದರೆ ತುಂಬ ಕಾಸ್ಟ್ಲಿ ಅಲ್ಲ? ನೋಡ್ರಿ ಅಂಜನಾ ಬೀಚ್ ಯಾವ ಥರ ಇರುತ್ತೆ ಅಂತ. ನೀರು ಏನು ಇಲ್ಲಿ ಅಂಗಡಿ ಹತ್ರನೇ ಬರ್ತಾ ಇದೆಯಲ್ಲ ನೀರು. ನೋಡಿ ವ್ಯೂ ಹೆಂಗಿರುತ್ತೆ ಅಂತ. ನೀರು ಇಲ್ಲಿವರೆಗೂ ಬರ್ತಾ ಇದೆ. ಹಿಂಗೆ ಅಲ್ಲಿ ತಣ್ಣಗಿದೆ ನೀರು. ಹೆಂಗ ಅನಿಸ್ತಾ ಇದೆ ಅಂಜನಾ ಬೀಚ್? ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಒಬ್ಬ ವೈಟು ಕೋಸು. ಸ್ವಲ್ಪ ಮೇಲೆ ಹೋಗೋಣ. ನೀರು ಇಲ್ಲೇ ಹಿಂಗೆ ಬರ್ತಂಗೆ. ಜನ ಇವಾಗ ಸ್ವಲ್ಪ ಕಡಿಮೆ ಇದ್ದಾರೆ ಜನ. ಈವ್ನಿಂಗ್ ಅಲ್ಲಿ ಇನ್ನೂ ಜಾಸ್ತಿ ಆಗ್ತಾರೆ. ಈವ್ನಿಂಗ್ ಏನೇ ಹೈಲೈಟ್ ಅಂಜನಾ ಬೀಚ್. ಇಲ್ಲಿ ಫೋಟೋ ಶೂಟ್ ಎಲ್ಲ ಮಾಡ್ಬೋದು ಈ ಥರ. ಸಪೋಸ್ ಏನಾದ್ರು ವಾಟರ್ ಸ್ಪೋರ್ಟ್ ಮಾಡೋಂಗಿದ್ರೆ ಇಲ್ಲಿ ಬುಕ್ಕಿಂಗ್ ಮಾಡಬೇಕಾಗುತ್ತೆ. ಅವಾಗಲೇ ಹೇಳ್ದಂಗೆ ₹1900 ಪರ್ ಪರ್ಸನ್. ನೋಡಿ ಏನೆಲ್ಲ ರೈಡ್ ಮಾಡ್ಬೋದು ಅಂತ. ಎಲ್ಲ ಆಲ್ಮೋಸ್ಟ್ ಇದೆ. ಅದು ನೀರು ಮಾತ್ರ ಏನು ತುಂಬ ಮೋಸ್ಟ್ಲಿ ಇಲ್ಲಿ ಆಡೋಕ್ಕಾಗಲ್ಲ. ಯಾಕೆಂದರೆ ಸಮುದ್ರ ಸಖತ್ ಇದಾಗಿದೆ, ಇಲ್ಲಿ ಫ್ಲಾಟ್ ಆಗಿಲ್ಲ, ತುಂಬ ಡೀಪ್ ಆಗಿದೆ. हम लोग अभी अंजुना बीच को आ गए थे, आपको दिखाया था भी बीच कैसा है बोल के, बट यहाँ पे धूप बहुत है. यहाँ पे कुछ कम्प्लीटली पार्टी करने वालों के लिए अच्छा है. यहाँ पे बीच तो अच्छा है. फॉरेनर्स तो ज़्यादा है ना? हाँ, फॉरेनर्स भी ज़्यादा है कंपेयर टू गो करना. यहाँ पे फॉरेनर्स ज़्यादा है. चलिए और कुछ अगर कवर करते हैं तो आपको बताएंगे. ಗೈಸ್ ಅಂಜನಾ ಬೀಚಿಂದ ಇವಾಗ ನಾವು ಬಾಗಾ ಬೀಚಿಗೆ ಬಂದಿದ್ದೀವಿ. ಅಂಜನಾ ಬೀಚ್ ನನಗೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಅನ್ನಿಸ್ತಿಲ್ಲ. ಏನಂದರೆ ಎಸ್ಪೆಷಲಿ ಯಾರು ಡ್ರಿಂಕ್ಸ್ ಮಾಡ್ತಾರೆ ಅವರಿಗೆ ಅದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅವ್ರು ಎಂಜಾಯ್ ಮಾಡ್ಬೋದು ಚೆನ್ನಾಗಿದೆ.
ನನಗೆ ಅಲ್ಲಿ ಬೋರಿಂಗ್ ಅನ್ನಿಸ್ತು. ಸೊ ಈಗ ಅಲ್ಲಿಂದ ನಾನು ಇವಾಗ ಬಾಗಾ ಬೀಚಿಗೆ ಬಂದಿದ್ದೀನಿ. ಇದೇ ಬಾಗಾ ಬೀಚು, ನೋಡಿ ಹಿಂಗೆ ಕಾಣಿಸುತ್ತೆ ಅಂತ. ಏನು ಹೇಳ್ತೀರಾ ಅಂಜನಾ ಬೀಚ್ ಬಗ್ಗೆ? ಆಲ್ರೆಡಿ ನೀವೆಲ್ಲ ಹೇಳ್ಬಿಟ್ಟಿದ್ದೀರಾ. ಹೇಳ್ಬಿಟ್ಟಿದ್ದೀನಿ, ಇನ್ನೇನಿಲ್ಲ ಹೇಳೋದು. ಎಲ್ಲ ಬೀಚಸ್ ಏರಿಯಾ ರೆಸ್ಟೋರೆಂಟ್ ಅವರೇ ಕವರ್ ಮಾಡಬೇಕು. ಬೀಚು ಸನ್ಸೆಟ್ ನೋಡ್ಬೋದು ನೀವು. ಈ ಎಕ್ಸಾಕ್ಟ್ ಟೈಮ್ ಬಂದು 5:20. ಈಗ ಇಲ್ಲಿ ಬಂದಿದ್ದೀವಿ ಬೀಚ್ ಮುಂದೆ. ರೆಸಾರ್ಟು, ಚೇರು. ಇನ್ನೊಂದೇನಂದರೆ ಚೇರಲ್ಲಿ ಇಲ್ಲಿ ಎಷ್ಟೊತ್ತು ಬೇಕಾದ್ರೆ ಕುತ್ಕೊಳ್ಬೋದು. ಯಾರೋ ಒಬ್ರು ಹೇಳಿದ್ರು ಏನೋ ಒಂದು ಬಿಯರ್ ತೊಗೊಂಡ್ರೆ ಎಷ್ಟೊತ್ತು ಬೇಕಾದ್ರೆ ಕುತ್ಕೊಳ್ಬೋದು ಅಂತ. 150 ರೂಪಾಯಿ ಅಂತ ಒಂದು ಬಿಯರ್. ಸಮುದ್ರ ನೋಡಿ ಹೆಂಗಿದೆ, ಆ ಸನ್ ಲೈಟು ಸಮುದ್ರ ಮೇಲೆ ಆಸಮ್. ಇನ್ನು ನೈಟ್ ಇನ್ನೂ ಸಕಲಾಗಿರುತ್ತೆ, ಫುಲ್ ಲೈಟಿಂಗ್ಸು ಇನ್ನೂ ಬೊಂಬಾಟಾಗಿರುತ್ತೆ. ಈ ಇನ್ನೂ ಕ್ಲಿಯರ್ ಇದು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಇದೇ ಎಂಟ್ರೆನ್ಸ್, ಇಲ್ಲಿಂದಾನೇ ಬರಬೇಕು. ಆಲ್ಮೋಸ್ಟ್ ಎಲ್ಲ ಜನ ಇಲ್ಲಿಗೆ ಬರ್ತಾರೆ, ಎಲ್ಲರಿಗೂ ಗೊತ್ತಿರುತ್ತೆ ಈ ಜಾಗ ಬಗ್ಗೆ. ಸಪೋಸ್ ಯಾರು ಬಂದಿರ್ತೀರಾ ಬಾಗಾ ಬೀಚ್ಗೆ, ಅವ್ರ ಎಕ್ಸ್ಪೀರಿಯನ್ಸ್ ಹೇಳಿ ಕಮೆಂಟಲ್ಲಿ ಹೆಂಗಿತ್ತು ಅಂತ. ನಾನು ಈಗ ಇಲ್ಲಿದ್ದು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಯಾವ ಥರ ಇದೆ ಅಂತ. ನನ್ನ ಫೀಡ್ಬ್ಯಾಕ್ ನಾನು ಆಮೇಲೆ ಕೊಡ್ತೀನಿ. ಝೂಮ್ ಬಾಗಾ ಬೀಚ್ ಇದೆ, ಅಲ್ಲಿಂದನೂ ಜನ ಬರ್ತಾರೆ ನೋಡಿ. ಇನ್ನೊಂದು 1.5 hour ನೋಡೋಣ ಇನ್ನು ಹೆಂಗೆ ಕಾಣಿಸುತ್ತೆ ವ್ಯೂ ಅಂತ. ಇನ್ನು ಮುಂದೆ ಹೋಗೋಣ, ಮುಂದೆ ನೋಡೋಣ. ಮುಂದೆ ಇನ್ನೂ ಇದೆ ಜನ, ಜನ ಇಲ್ಲಿ ನೀರು ಹೆಂಗೆ ಬರ್ತಾ ಇದೆ ಅಂತ. ಬೀಚ್ ನಾನು ಆ್ಯಕ್ಚುಲಿ ಕಲ್ಲಂಗೋಡು ಬೀಚ್ಗೆ ಹೋಗಿದ್ದು, ಅಲ್ಲೂ ಇಷ್ಟು ಜನ. ಅದೇ ನಾವು ಹೋಗಿದ್ದಾಗ ಅವಾಗ 11:30 ಏನೋ ಟೈಮು, ಜನ ಇರಲಿಲ್ಲ. ಬಹುಶಃ ಈವ್ನಿಂಗಲ್ಲಿ ಹೋಗಿದ್ದಾರೆ, ಈ ಟೈಮ್ ಹೋಗಿದ್ದಾರೆ ಜನ ಕಾಣಿಸಿರೋದು. ಈಗ ಇಲ್ಲಿ ನಮ್ಗೆ ಕಾಣಿಸ್ತಾ ಇದ್ದಾರೆ ಜನ ಯಾವ ಥರ ಇದ್ದಾರೆ ಅಂತ ಈ ಟೈಮಲ್ಲಿ ನೋಡಿ ಜನ. ಬ್ಲೂಟೂತ್ ಅಲ್ಲೇ ಬಿಟ್ಟು ಬಂದ್ಬಿಟ್ಟೆ ಗಾಡಿ ಹತ್ರ. ಇಲ್ಲಿ ನೋಡ್ರೆ ಬ್ಲೂಟೂತ್ ಕಾಣಿಸ್ತಾ ಇಲ್ಲ, ಓಡೋಗ್ಬಿಟ್ಟು ತೊಗೊಂಬಂದೆ. ಲಕ್ಕೀಲಿ ಗಾಡಿ ಮೇಲೆ ಏನಾಯ್ತು. ಅಲ್ಲಿ ವ್ಯೂ ಮುಂದೆ. ಈಗ ಯಾರಾದ್ರೂ ಒಳ್ಳೆ ಸ್ಪಾಟ್ ನೋಡಿ ಕೂತ್ಕೊಳ್ಬೇಕು. ಇವಾಗ ನೋಡೋಣ ಎಲ್ಲಿ ಕೂತ್ಕೊಳ್ಳೋಕ್ಕಾಗುತ್ತೆ ಅಂತ. ಇಲ್ಲಿ ಸಿಟ್ಟಿಂಗು ಮತ್ತು ಈ ಸಮುದ್ರ ನೀರು ಎರಡು ಪಕ್ಕನೇ ಇದೆ. ಮೋಸ್ಟ್ಲಿ ಸಮುದ್ರ ಏನೋ ಇಲ್ಲಿ ಹತ್ರ ಬಂದ್ಬಿಟ್ಟಿದೆ, ಇಲ್ಲ ಈ ಜನನೇ ಏನೋ ಸಮುದ್ರಕ್ಕೆ ಹೋಗ್ಬಿಟ್ಟಿದಾರ ಗೊತ್ತಿಲ್ಲ. ಎಷ್ಟು ನಿಯರೆಸ್ಟ್ ಇದೆ ನೋಡಿ. ಮುಂದೆ ನೋಡೋಣ ಇನ್ನು. ಬಾಗಾ ಬೀಚ್ ನಿಮ್ಗೆ ಏನಾದ್ರು ಇಂಟ್ರೆಸ್ಟಿಂಗ್ ಆಗಿದ್ರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ನಮ್ಮ ಚಾನೆಲ್ಗೆ. ಈ ಥರನೇ ಇನ್ನೂ ನಿಮಗೆ ಒಳ್ಳೆ ಇಂಟ್ರೆಸ್ಟಿಂಗ್ ವೀಡಿಯೋಸ್ ತೊಗೊಂಡ್ಬರ್ತೀನಿ. ಎಲ್ಲ ಆ್ಯಕ್ಟಿವಿಟೀಸ್ ನಡೀತಾ ನೋಡಿ ಇಲ್ಲಿ. ವಾಟರ್ ಆ್ಯಕ್ಟಿವಿಟೀಸು ಅದೇ ಬೋಟಲ್ಲಿ ಹಿಂಗೆ ಕರ್ಕೊಂಡು ಹೋಗ್ತಾರೆ. ಓಕೆನಾ, ಇನ್ನೂ ಏನೋ ಇಂಟ್ರೆಸ್ಟಿಂಗ್ ಆಗಿದೆ ತೋರಿಸ್ತೀನಿ ಆಮೇಲೆ. ಇನ್ನೊಂದು 1 hour ಆದಮೇಲೆ ಇಲ್ಲಿ ಯಾವ ಥರ ಕಾಣಿಸ್ತಿದೆ ಅಂತ ತೋರಿಸ್ತೀನಿ ನಾನು. ಇವರು ಈಗ ಸದ್ಯಕ್ಕೆ ಬೀಚ್ ಎಂಜಾಯ್ ಮಾಡೋಣ. बागा बीच हेंगितो? अच्छा था बागा बीच। हम लोग सनसेट के टाइम पे आए, अराउंड समथिंग 5:30 के सनसेट एंजॉय किया।
उसके बाद हम लोग थोड़ा बीच पे वॉक कर रहे थे, वॉक करके अभी रिटर्न जा रहे हैं हम लोग। आप व्यू देख सकते हो बैकग्राउंड बीच का, एंड पीछे का बैकग्राउंड देख सकते हो। यहाँ पे पूरा पीने के लिए इंतजाम है, म्यूजिक है। यहाँ पे इतना लॉन्ग है कि 1 किलोमीटर तक अगर आप देखोगे ना तो कंप्लीट पीने के लिए ही है। कंप्लीट म्यूजिक चल रहा है, लाइट्स है, बैठ के एंजॉय करने के लिए। मेरे को तो उतना पसंद नहीं आया गोवा, जो पीते हैं उनके लिए अच्छा है, यहाँ पे बैठ के पीते हुए एंजॉय कर सकते हैं। थोड़ा पीसफुल, मतलब उनके लिए पीसफुल है, दूसरों के लिए थोड़ा डिस्टर्बिंग है। म्यूजिक कंटिन्यूसली चलते रहता है तो उसके वजह से थोड़ा डिस्टर्बेंस है। इवनिंग के टाइम पे पीसफुली एंजॉय नहीं कर सकते हैं। ಸೊ ಇದು ಫೀಡ್ಬ್ಯಾಕ್ ಆಕ್ಚುಲಿ ನಾವು 5:30 ಏನೋ ಇಲ್ಲಿ ಬಂದು ಪಾರ್ಕಿಂಗ್ ತುಂಬಾ ಇರಿಟೇಷನ್. ಯಾಕೆಂದ್ರೆ ಒಂದೊಂದ್ ಕಡೆ ಎಲ್ಲಾ ಕಡೆನೂ ಪಾರ್ಕಿಂಗ್ ಚಾರ್ಜ್ ಅಂತಾರೆ, ಒಂದೊಂದ್ ಕಡೆ 30 ರೂಪಾಯಿ, ಇಲ್ಲಿ ಬಂದು ಸ್ಪೆಷಲಿ 50 ರೂಪಾಯಿ ಇದೆ ಒಂದು ಗಾಡಿಗೆ. 50 ರುಪೀಸ್. ಬೀಚ್ ಕಡೆ ಎಲ್ಲಿ ಪಾರ್ಕ್ ಮಾಡಿದ್ರು 50 ರುಪೀಸ್ ತಗೊಳ್ತಾ ಇದ್ದಾರೆ. 50 ರೂಪೀಸ್ ಹೋಗಿದ್ರು. ಈಗ ನಾವು ಅವಾಗ್ಲೇ ಬಂದು ನಾನು ಏನ್ ವ್ಯೂ ತಗೊಂಡೆ, ಅದಾದ್ಮೇಲೆ ಇದು ವ್ಯೂ ನೋಡಿ. ನೈಟೇ ಸ್ಪೆಷಲಿ ಗೋವಾ ಅಂದ್ರೆ ನೈಟೇನೆ ಎಫೆಕ್ಟಿವ್ ತುಂಬಾನು. ನಾವು ಅಲ್ಲಿಂದ ಸ್ಟಾರ್ಟ್ ಮಾಡಿ ನೀವು ಅಲ್ಲಿವರೆಗೂ ನೋಡ್ಬೋದು. ಫುಲ್ ಹೋಗ್ತಾನೆ ಇರ್ಬೇಕು. ಇದಕ್ಕೆ ಮೋಸ್ಟ್ಲಿ ಎಂಡೇ ಇಲ್ವೇನೋ, ಎಲ್ಲಾ ಕಡೆ ಇಟ್ಟಿದ್ದಾರೆ. ಚೆನ್ನಾಗಿ ಸಕ್ಕತ್ತಾಗಿ ಡೆಕೋರೇಷನ್ ಮಾಡಿ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿದೆ ಟೂರಿಸ್ಟ್ಗೆ. ಒಳ್ಳೆ ಎಂಜಾಯ್ ಮಾಡ್ತಾರೆ ಗೋವಾ ಬಂದು. ಮೋಸ್ಟ್ಲಿ ಸಖತ್ ಎಂಜಾಯ್ಮೆಂಟ್ ಆಕ್ಚುಲಿ ಹೇಳ್ಬೇಕಂದ್ರೆ. ಎಲ್ಲಾ ಕಡೆ ಮ್ಯೂಸಿಕ್, ಎಲ್ಲಾ ಕಡೆ ಫನ್ ಎಂಜಾಯ್ಮೆಂಟ್ ಇದೆ. ಡ್ರಿಂಕ್ಸ್ ಮಾಡೋದಂತೂ ಹೆವೆನ್ ಅಂತ ಹೇಳ್ಬೋದು. ಯಾರು ಡ್ರಿಂಕ್ಸ್ ಮಾಡಲ್ಲ ಅವ್ರಂತೂ ಬೇಕಾದ್ರೆ ಗೋವಾ ಬರಕ್ ಹೋಗ್ಬೇಡಿ, ಬೇರೆ ಕಡೆ ಹೋಗ್ಬೋದು. ಬೆಟರ್ ಇದೆ. ಉಡುಪಿ, ಮಂಗಳೂರು ಆ ಸೈಡ್ ಹೋಗ್ಬೋದು. ಉಡುಪಿ, ಮಂಗಳೂರು, ಗೋಕರ್ಣ ಎಲ್ಲ ಅಲ್ಲಿ ಪೀಸ್ ಇರುತ್ತೆ. ಇಲ್ಲಿ ಡ್ರಿಂಕ್ ಮಾಡ್ಬೇಕಂದ್ರೆ, ಎಂಜಾಯ್ ಮಾಡ್ಬೇಕಂದ್ರೆ ಇಲ್ಲಿ ಬರ್ಬೋದು. ಇದು ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಗೋವಾ. ಯಾರು ಡ್ರಿಂಕ್ ಮಾಡಲ್ಲ, ಬೇರೆಯವ್ರಿಗೆಲ್ಲ ಡ್ರಿಂಕ್ ಮಾಡೋರು ಅವ್ರು ಬರ್ಬೋದು ಕಂಟಿನ್ಯೂಸ್ ಆಗಿ. ಅವ್ರು ಎಂಜಾಯ್ ಮಾಡ್ತಾರೆ. ಅಷ್ಟೇನೆ, ಅವ್ರು ಎಂಜಾಯ್ ಮಾಡ್ತಾರೆ ಚೆನ್ನಾಗಿ. ಸೊ ನಾವು ಡ್ರಿಂಕ್ಸ್ ಮಾಡಲ್ಲ, ಏನು ಮಾಡಲ್ಲ, ಹಾಗಾಗಿ ನಮಗೆ ಅದು ಎಂಜಾಯ್ಮೆಂಟ್ ಕಾಣಿಸಲ್ಲ. ಓಕೆ, ಬಟ್ ಓವರ್ ಆಲ್ ಏನಂದ್ರೆ ನೀವು ಬೀಚ್ ಎಂಜಾಯ್ ಮಾಡ್ಬೋದು. ಸನ್ಸೆಟ್ ಆಗ್ಲಿ, ಬೀಚ್ ಆಗ್ಲಿ, ಫೋಟೋ ಶೂಟ್ ಆಗ್ಲಿ, ಪ್ರತಿಯೊಂದು ಆಗ್ಲಿ. ಊಟನೂ ಅಷ್ಟೇ ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ. ಬಟ್ ಓಕೆ, ನಾವು ಮಾಡಿರೋ ಜಾಗದಲ್ಲಂತೂ ಊಟ ಟೇಸ್ಟ್ ಆಗೇ ಇದೆ. ಬಟ್ ಸ್ಟಿಲ್ ತುಂಬಾ ಇದಾಗಿದೆ, ಎಕ್ಸ್ಪೆನ್ಸಿವ್ ಆಗಿದೆ. ಸೊ ಇವತ್ತಿನ ವಿಡಿಯೋ ಇಷ್ಟೇನೆ ಬಾಗಾ ಬೀಚ್ ಅಲ್ಲಿ. ಸೊ ನಾಳೆ ಎಲ್ಲಿ ಹೋಗ್ತೀವಿ ಅನ್ನೋದನ್ನ ನಾವು ನಾಳೆ ಹೋಗಿ ಅಲ್ಲಿ ಹೇಳ್ತೀವಿ ಯಾವ ಡೆಸ್ಟಿನೇಷನ್ ಬಂದಿದೀವಿ ಅಂತ. ಸೊ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಗೊಂದು ಮೋಟಿವೇಶನ್ ಸಿಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋ ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ ಮಾಡೋದಕ್ಕೆ. ಸೊ ಇದನ್ನ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಸೊ ನಾಳೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಸಿ ಯು. ಬೀಚ್.